ಗೈಸ್ ಇಲ್ಲಿ ನೋಡಿ ನಾನು ನೋಡ್ತಾ ಅವನೇ ಏನು ನೋಡ್ತಾ ಇದೆಯಾ ವಿ ಆರ್ ಡೂಯಿಂಗ್ ರೀಲ್ಸ್. ಈಗ ಆರ್ಕೆಸ್ಟ್ರಾ ಕಾರ್ಯಕ್ರಮ ರೆಡಿ ಆಗ್ತಾವ್ರೆ ಎಲ್ಲರೂ. ಇವರು ನಮ್ಮ ಮುತ್ತಜ್ಜಿ, ನಮ್ಮಮ್ಮ ಅವ್ರಿಗೆ ಅಜ್ಜಿ. ನಾವೇ ಬೀಳಲಿ ಮೇಲೆ ಆಕಾಶದ ಬೀಳಲಿ ಮೇಲೆ ನಾ ಎಂದು ಕೈ ಬೀಳಲಿ. ನಾವು RCB ಅವರು, ಅದಕ್ಕೆ ನಮಗೆ ರೆಡ್. ಅವ್ರು CSK ಗೈಸ್, ಅದಕ್ಕೆ ಅವ್ರಿಗೆ ಇಲ್ಲ. ನೋ ವೇ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಟೈಟಲ್ ಆ್ಯಂಡ್ ತಮ್ನೇಲ್ ನೋಡಿರ್ತೀರ ಇವತ್ತಿನ ವಿಷಯ, ಇವತ್ತಿನ ವ್ಲಾಗ್ ಏನು ಅಂತ ಅಂದ್ಬಿಟ್ಟು. ಇವತ್ತು ಶ್ರೀಮಂತ ಕಾರ್ಯಕ್ರಮ ಇದೆ. ಸೊ ಅದಕ್ಕೋಸ್ಕರ ನಾವೀಗ ಫಸ್ಟು ಇಲ್ಲಿ ರೆಡಿ ಆಗಿಬಿಟ್ಟು ನಾನು ನಮ್ಮಮ್ಮ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ರಿ. ಸೊ ಅಲ್ಲಿಂದ ನಾವು ಎಲ್ಲರೂ ಕೆಂಗೇರಿಗೆ ಹೋಗಬೇಕು. ಸೊ ಅಲ್ಲಿರೋದು ಶ್ರೀಮಂತ. ಸೊ ನೋಡೋಣ ಇವತ್ತಿನ ಲಾಗ್ ಯಾವ ಥರ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬರ್ತಾರೆ. ಸೊ ಅವ್ರನ್ನೆಲ್ಲರೂ ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಪರ್ಫ್ಯೂಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಂತು. ಈ ಪರ್ಫ್ಯೂಮ್ ಇನ್ನೂ ಒಂದ್ಸಲ ಕೂಡ ಯೂಸ್ ಮಾಡಿಲ್ಲ. ಸೊ ನೋಡೋಣ, ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಒಂಥರ ಕ್ಯಾಪ್. ಫೈನಲಿ ರೆಡಿ ಆಗಿದ್ದಾಯಿತು. ತಲೆಯೇನು ಬಾಚಿಲ್ಲ, ಯಾಕಂದರೆ ಕಾರಲ್ಲಿ ಹೋಗ್ತೀವಲ್ಲ. ಸೊ ಗಾಳಿಗೆ ಮತ್ತು ಎಲ್ಲ ಏನು ಕೆದ್ರೋಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಬಾಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ತಲೆ ಏನು ಬಾಚಿಲ್ಲ. ಸೊ ಈಗ ಫೈನಲಿ ಎಲ್ಲ ರೆಡಿ ಆಯಿತು. ಈಗ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಮ ಆಂಟಿ ಮನೆಗೆ ಹೋಗಬೇಕು. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ಗೈಸ್. ಬಾಯ್. ಬ್ರೂನೋ ಗೈಸ್ ಇಲ್ಲಿ ನೋಡಿ ಗೈಸ್, ಫೈನಲಿ ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ. ಸೊ ಇವರೆಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಾವೆಲ್ಲ ರೆಡಿ ಆಗಿದ್ದಾಯಿತು ಗೈಸ್. ಇನ್ನೇನಿದ್ದೂ ಹೊರಡೋದೆ ನೋಡಿ. ಅಲ್ಲಿ ನಮ್ಮಮ್ಮಗೆ ಲಾವಣ್ಯ ಜಡೆ ಆಗ್ತಾವಳೆ. ಇಲ್ಲ ನಮ್ಮ ಆಂಟಿ ರೆಡಿ. ಅಲ್ಲಿ ಅವರಿಬ್ಬರು ಕೂಡ ರೆಡಿ. ಲಾವಣ್ಯ ರೆಡಿ ಆಗಿಲ್ಲ, ಅವಳು ಎಲ್ಲರಿಗೂ ರೆಡಿ ಮಾಡ್ತಾವಳೆ. ಇಲ್ಲಿ ನೋಡಿ ಗೈಸ್, ಬ್ರೂನೋ ಏನೋ ನೋಡ್ತಾ ಅವನೇ. ಏನು ನೋಡ್ತಾ ಇದೆಯಾ? ಅಲ್ಲೆಲ್ಲ ನೋಡ್ತಾನೆ ಗೈಸ್ ಈಚೆ. ಬ್ರೂನೋ ಹೇಳ್ತಾನಾ? ಏನು ಬರಲ್ಲ. ಸುಮ್ಮನೆ ಹಂಗೆ ಸಾಕೋತಾರೆ, ಆಕ್ಟಿಂಗ್ ಮಾಡು, ನಂಬಿಡ್ತಾನೆ. ಕ್ಯಾಚ್ ಇಡೇ. ಇವಾಗ ಅವ್ನಿಗೆ ಅದು ಇಂಟ್ರೆಸ್ಟ್ ಇಲ್ಲ, ಎಲ್ಲರೂ ಬಂದ್ಬಿಟ್ಟವ್ರಲ್ಲ ಅದಕ್ಕೆ ಎಲ್ಲ ಜೊತೆ. ಗೈಸ್, ನಾವು ವಿ ಆರ್ ಡೂಯಿಂಗ್ ರೀಲ್ಸ್. ಇನ್ನು ಕಾಣ್ತಾನೆ ಇಲ್ಲ, ಫುಲ್ ಕತ್ಲು, ಇಲ್ಲಿ ಲೈಟ್ ಇರೋದಕ್ಕೆ ನೋಡಿ. ಇಲ್ಲಿ ರೀಲ್ಸ್ಗೆಲ್ಲ ಸೆಟಪ್ ಆಗಿದೆ. ಸೊ ಈಗ ರೀಲ್ಸ್ ಮಾಡ್ತೀವಿ. ಎಷ್ಟೊತ್ತು ರೀಲ್ ಮಾಡಿದ್ದಾಯ್ತು. ಈಗ ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಔಟ್ಸೈಡ್ ಬಂದಿದ್ದೀವಿ ಗೈಸ್. ಇಲ್ಲಿ ನೋಡಿ ಚೇಪೆಕಾಯಿ ಜಾರ್ತೈತೆ. ಇಲ್ಲಿ ಒಂದು ದೊಡ್ಡದಿತ್ತು. ಇಲ್ಲಿ ದೊಡ್ಡ ಜಾಸ್ತಿ ಇದ್ದಾವೆ ಗೈಸ್ ಚೇಪೆಕಾಯಿ. ಗೈಸ್, ಫೈನಲಿ ನಾವು ಲೊಕೇಶನ್ ರೀಚ್ ಆದ್ವಿ. ಸೊ ಹೋಗಿದ ತಕ್ಷಣ ಫಸ್ಟ್ ನಾವು ಊಟ ಮಾಡಿದ್ವಿ, ಬಿಕಾಸ್ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ಊಟ ಅಂತೂ ಸಕ್ಕತ್ತಾಗಿತ್ತು. ಹಸಿದಕ್ಕೂ ಅದಕ್ಕೂ ಹೊಟ್ಟೆ ತುಂಬ ನಾವು ಊಟ ಮಾಡಿದ್ವಿ. ಆ್ಯಂಡ್ ತುಂಬಾ ಐಟಮ್ಸ್ ಇತ್ತು. ಬಟ್ ನಾನು ಇಲ್ಲಿ ತಿನ್ನೋ ಒಂದು ಅರ್ಜೆಂಟಲ್ಲಿ ಯಾವುದೂ ಅಷ್ಟೊಂದು ಕ್ಯಾಪ್ಚರ್ ಮಾಡಿಲ್ಲ. ಸೊ ಕೆಳಗಡೆ ಊಟ ಮಾಡಿ ಮತ್ತೆ ನಾವೀಗ ಮೇಲೆ ಬಂದ್ವಿ.
ಈಗ ಆರ್ಕೆಸ್ಟ್ರಾ ಕಾರ್ಯಕ್ರಮ ರೆಡಿ ಆಗ್ತಾವ್ರೆ ಎಲ್ಲರೂ. ಮೈಕ್ ಎಲ್ಲ ತಂದವ್ರೆ ಗೈಸ್, ಮೈಕ್. ಅನುರಾಗದ ಅನುಬಂಧ ಏಳು ಗೆಲುವಗಳು ತೀರದ ಸಂಬಂಧ. ನಮ್ಮ ಮುತ್ತಜ್ಜಿ, ನಮ್ಮಮ್ಮ ಅವ್ರಿಗೆ ಅಜ್ಜಿ. ಸೊ ಅವರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಆಗ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಗಲೇ ಎಲ್ಲನೂ ನಾವು ಮಾತಾಡಿಸ್ಕೊಂಡು ಆಶೀರ್ವಾದ ಎಲ್ಲ ತಗೊಂಡು ಹಾಗೆ ನಾವು ಹೊರಟ್ವಿ. ಇಲ್ಲಿ ನೋಡ್ತಿದ್ರಲ್ಲ, ಸೊ ಇವ್ರ ಬೇಬಿ ಶವರ್ಗೆ ನಾವು ಬಂದಿದ್ದು ಗೈಸ್. ಇವ್ರು ಬಂದ್ಬಿಟ್ಟು ನಮ್ಮ ತಾತ. ಹಳ್ಳಿ ಕಡೆ ನಾಟಕ ಎಲ್ಲ ಆಡ್ತಾರಲ್ಲ, ಸೊ ಆ ನಾಟಕದಲ್ಲೆಲ್ಲ ಇವರು ಮುಂಚೆ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಸೊ ಹಾಡೆಲ್ಲ ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಎಲ್ಲೇ ಹೋದ್ರೂ ಕೂಡ ಇವ್ರು ಸಿಕ್ಕರೆ ಒಂದು ಹಾಡಾಡು ಅಂತ ನಾವು ಹೇಳ್ತಾನೆ ಇರ್ತೀವಿ. ಸೊ ಅದಕ್ಕೆ ಇಲ್ಲೂ ಕೂಡ ನಾವು ಹಾಡಾಡಿ ಅಂತ ಹೇಳಿದ್ದಕ್ಕೆ ಇವಾಗ ಹಾಡ್ತಿದ್ದಾರೆ. ನೀನಿರುವುದು ನನಗಾಗಿ, ನಾನಿರುವುದು ನಿನಗಾಗಿ, ಕಲ್ಲಿರಲೇ ಮುಳ್ಳೇ ಇರಲಿ, ಓಡನಾಡಿ ನಾ ಬರುವೆ. ಇಲ್ಲಿ ಪಾನಿಪುರಿ ತಿನ್ನೋದಕ್ಕೆ ಬಂದಿದ್ದೀವಿ ಗೈಸ್. ಸೊ ಗೈಸ್ ಫೈನಲಿ ವಿ ಆರ್ ಗೋಯಿಂಗ್. ಸೊ ನಮಗೆ ಗಿಫ್ಟ್ ಕೊಟ್ಟಿದ್ರಲ್ಲ, ಸೊ ಅದಕ್ಕೆ ನೋಡೋಣ ಏನಿದೆ ಗಿಫ್ಟು ಅಂತ ಅಂದ್ಬಿಟ್ಟು ಈಗ ನೋಡ್ತಾ ಇದ್ರಿ. ಸೊ ಇಲ್ಲಿ ಒಂದು ಬ್ಯಾಂಗಲ್ ಇದೆ, ಅದಾದಮೇಲೆ 2 ಟೈಪ್ಸ್ ಆಫ್ ಸ್ವೀಟ್ಸನ್ನು ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಗಿಫ್ಟ್, ಒಂಥರ ಕ್ಯೂಟಾಗೆ. ಸೊ ಅದು ಬಂದುಬಿಟ್ಟು ಔಟ್ ಬಾಕ್ಸ್ ಥರ ಫುಡ್ಡೆಲ್ಲ ಇಟ್ಕೋಬೋದು. ಆ್ಯಂಡ್ ಅದ್ರ ಜೊತೆಗೆ 2 ಸ್ಪೂನ್ ಬಂದಿದೆ, ಒಂದು ಬಂದುಬಿಟ್ಟು ಪೋರ್ಕ್ ಆ್ಯಂಡ್ ಇದು ಬಂದುಬಿಟ್ಟು ನಾರ್ಮಲ್ ಸ್ಪೂನ್. ಸೊ ನಮ್ಗೆ ಬಂದುಬಿಟ್ಟು ಯೆಲ್ಲೋ ಕಲರ್ ಆ್ಯಂಡ್ ನಮ್ಮ ಆಂಟಿ ಅವ್ರಿಗೆ ಬಂದು ರೆಡ್ ಕಲರ್ ಕೊಟ್ಟಿರೋದು. ನಾವು RCB ಗೈಸ್, ನಾವು RCB ಅವರು, ಅದಕ್ಕೆ ನಮಗೆ ರೆಡ್. ಅವ್ರು CSK ಗೈಸ್, ಅದಕ್ಕೆ ಅವ್ರಿಗೆ ಇಲ್ಲ, ನೋ ವೇ.